ಅಸ್ಸಾಂ ಬಿಜೆಪಿನಲ್ಲಿ ಮುಗಿತಾ ಹಿಮಂತ ಯುಗ. ಹಿಂದೂ ಫೈರ್ ಬ್ರ್ಯಾಂಡ್ ಸ್ಥಾನಕ್ಕೆ ಕುತ್ತು. ಬಿಜೆಪಿ ಆಫೀಸ್ಗೆ ಕಮ್ಯುನಿಸ್ಟ್ ನಿಯೋಗ ಕೈಕೆಂಡಾಮಂಡಲ. ಆ ಜನ್ಮ ಶತ್ರುಗಳ ನಡುವೆ ಇದೆಂಥ ಗೇಮ್ ಪ್ಲಾನ್. ಗಲ್ವಾನ್ ಅರುಣಾಚಲ ಇದೀಗ ಶಕ್ಸ್ಗಾಮ್ ಮೇಲೆ ಕಣ್ಣು. ಡ್ರ್ಯಾಗನ್ ಬೋದಾಹಕ್ಕೆ ಕೊನೆಯೇ ಇಲ್ವಾ? ಇವೆಲ್ಲವೂ ಈ ಹೊತ್ತಿನ ವಿಶೇಷ ರಿಪೋರ್ಟ್ನಲ್ಲಿ. ನಾನು ಕಾರ್ತಿಕ್ ಕುಂದರ್. ರಾಜಕೀಯ ನೇತಾರರ ಜನಪ್ರಿಯತೆಯ ಮೇಲೆಯೇ ಚುನಾವಣೆಗಳು ನಡೀತವೆ. ಒಂದೊಮ್ಮೆ ಆತನ ಜನಪ್ರಿಯತೆ ಕುಸಿದು ಆತನ ನೇತೃತ್ವದಲ್ಲಿ ಚುನಾವಣೆ ಗೆಲ್ಲೋಕೆ ಸಾಧ್ಯವಿಲ್ಲ ಅಂತಂದರೆ ಆತನನ್ನು ಏಕಾಏಕಿ ಸೈಡ್ಲೈನ್ ಮಾಡಲಾಗುತ್ತೆ. ಈಗ ಚಹಾಗೆ ಪ್ರಸಿದ್ಧವಾಗಿರುವಂಥ ಅಸ್ಸಾಂ ಬಿಜೆಪಿನಲ್ಲೂ ಕೂಡ ಬಿರುಗಾಳಿ ಎದ್ದಿದೆ. ಅಸ್ಸಾಂ ಬಿಜೆಪಿ ನಾಯಕತ್ವ ಬದಲಾಗುತ್ತೆ ಅನ್ನುವಂಥ ಗುಸುಗುಸು ಹಬ್ಬಿದೆ. ಆ ಮೂಲಕ ಹಿಂದೂ ಫೈರ್ ಬ್ರ್ಯಾಂಡ್ ಸ್ಥಾನಕ್ಕೆ ಕುತ್ತು ಬಂತ ಅನ್ನುವಂಥ ಅನುಮಾನ ಮೂಡ್ತಾ ಇದೆ. ರಾಜಕೀಯದಲ್ಲಿ ಒಬ್ಬ ನೇತಾರನ ಜನಪ್ರಿಯತೆ ಅನ್ನೋದು ತುಂಬ ಮುಖ್ಯವಾಗುತ್ತೆ. ಒಬ್ಬ ನಾಯಕ ತುಂಬ ಜನಪ್ರಿಯತೆ ಗಳಿಸಿದ್ದಾನೆ ಅಂದರೆ ಆತನನ್ನೇ ಪಕ್ಷದ ಮುಖವಾಣಿಯನ್ನಾಗಿ ಮಾಡಲಾಗುತ್ತೆ. ಆತನ ನೇತೃತ್ವದಲ್ಲೇ ಚುನಾವಣೆಗಳು ನಡೆಯುತ್ತವೆ. ಹೀಗೆ ಅಪಾರ ಜನಪ್ರಿಯತೆಯಿಂದ ಮುಖ್ಯಮಂತ್ರಿ ಸ್ಥಾನದವರೆಗೂ ಏರಿದ ಅನೇಕ ನಾಯಕರು ನಮ್ಮಲ್ಲಿದ್ದಾರೆ. ಆದರೆ ಒಂದೊಮ್ಮೆ ಆ ನಾಯಕನ ಜನಪ್ರಿಯತೆ ಕಮ್ಮಿ ಆಗ್ತಿದೆ, ಆತನ ನೇತೃತ್ವದಲ್ಲಿ ಮುಂದಿನ ಎಲೆಕ್ಷನ್ನಲ್ಲಿ ಗೆಲ್ಲೋದು ಸಾಧ್ಯವಿಲ್ಲ ಅಂತಂದರೆ ಏಕಾಏಕಿ ಆತನನ್ನು ಸೈಡ್ಲೈನ್ ಮಾಡಲಾಗುತ್ತೆ. ಈಗ ಭಾರತದ ಸಪ್ತ ಸೋದರಿಯರಲ್ಲಿ ಒಂದಾದಂಥ ಅಸ್ಸಾಂನಲ್ಲೂ ಕೂಡ ಅಂತಹದೇ ಸ್ಥಿತಿ ನಿರ್ಮಾಣವಾಗುವ ಸಾಧ್ಯತೆ ಇದೆ. ಅಸ್ಸಾಂ ಭಾರತದ ಸಪ್ತ ಸೋದರಿಯರಲ್ಲಿ ಒಂದಾಗಿದೆ. ಈ ಈಶಾನ್ಯದ ಈ ರಾಜ್ಯ ಮನಮೋಹಕ ಪ್ರಾಕೃತಿಕ ಸೌಂದರ್ಯವನ್ನು ಹೊಂದಿರುವಂಥ ಅಸ್ಸಾಂ ತನ್ನ ಚಹಾಗೆ ತುಂಬ ಪ್ರಸಿದ್ಧಿ ಗಳಿಸಿದೆ. ವಿಶ್ವದ ಅತಿದೊಡ್ಡ ಚಹಾ ಉತ್ಪಾದನೆ ಪ್ರದೇಶಗಳಲ್ಲಿ ಒಂದು ಅನಿಸಿಕೊಂಡಿದೆ ಈ ಅಸ್ಸಾಂ. ತನ್ನ ಕಲೆ, ಸಂಸ್ಕೃತಿ, ಪ್ರವಾಸಿ ತಾಣವಾಗೋ ಹೆಸರಾಗಿರುವಂಥ ಅಸ್ಸಾಂ ಧಾರ್ಮಿಕವಾಗಿಯೂ ಕೂಡ ಮಹತ್ವದ ಸ್ಥಾನವನ್ನು ಪಡೆದಿದೆ. ಅಲ್ಲಿನ ಕಾಮಾಖ್ಯ ದೇಗುಲ ದೇಶಾದ್ಯಂತ ಪ್ರಖ್ಯಾತವಾಗಿದೆ. ಇಂತಹ ಅಸ್ಸಾಂ ಕೇಸರಿ ಪಡೆಯಲ್ಲಿ ಇದೀಗ ಕಂಪನ ಶುರುವಾಗಿದೆ. ಕಾರಣ ಅಸ್ಸಾಂ ಬಿಜೆಪಿ ನಾಯಕತ್ವ ಬದಲಾಗುತ್ತೆ ಅನ್ನುವಂಥ ಗುಸುಗುಸು ಶುರುವಾಗ್ತಾ ಇದೆ. ಆ ಮೂಲಕ ಅಲ್ಲಿನ ಹಿಂದೂ ಫೈರ್ ಬ್ರ್ಯಾಂಡ್ ಸ್ಥಾನಕ್ಕೆ ಕುತ್ತು ಬಂತ ಅನ್ನುವಂಥ ಅನುಮಾನ ಮೂಡ್ತಾ ಇದೆ. ಇನ್ನು ಕೆಲವೇ ತಿಂಗಳಲ್ಲಿ ಅಂದರೆ ಮಾರ್ಚ್ ಏಪ್ರಿಲ್ನಲ್ಲಿ ಅಸ್ಸಾಂನಲ್ಲಿ ವಿಧಾನಸಭಾ ಚುನಾವಣೆ ನಡೆಯುತ್ತೆ. ಅಸೆಂಬ್ಲಿ ಎಲೆಕ್ಷನ್ಗೆ ಕೆಲವೇ ತಿಂಗಳ ಮುಂಚೆ ಅಸ್ಸಾಂ ಬಿಜೆಪಿನಲ್ಲಿ ಕೋಲಾಹಲ ಸೃಷ್ಟಿಯಾಗುತ್ತಾ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಕಾರಣ ಎಲೆಕ್ಷನ್ಗೂ ಮುಂಚೆ ಅಲ್ಲಿನ ಬಿಜೆಪಿ ನಾಯಕತ್ವ ಬದಲಾಗುತ್ತೆ ಅನ್ನುವಂಥ ವದಂತಿ ಜೋರಾಗಿ ಹಬ್ಬಿದೆ. ಇದೇ ಈಗ ಅಸ್ಸಾಂ ಬಿಜೆಪಿ ಪಾಲಿಗೆ ಒಂದು ಟರ್ನಿಂಗ್ ಪಾಯಿಂಟ್ ಆಗೋ ಸಾಧ್ಯತೆ ಇದೆ. ಈ ಬೆಳವಣಿಗೆ ಅಲ್ಲಿನ ಬಿಜೆಪಿ ಪಾಲಿಗೆ, ಅದರಲ್ಲೂ ಕೂಡ ಅಸ್ಸಾಂನ ಹಿಂದೂ ಫೈರ್ ಬ್ರ್ಯಾಂಡ್ ಪಾಲಿಗೆ ಮುಳುವಾಗುವ ಲಕ್ಷಣಗಳು ಕಾಣ್ತಾ ಇವೆ. ಅಷ್ಟಕ್ಕೂ ಅಸ್ಸಾಂನ ಹಿಂದೂ ಫೈರ್ ಬ್ರ್ಯಾಂಡ್ ಯಾರು ಅಂದರೆ ಅವರೇ ಅಸ್ಸಾಂ ಮುಖ್ಯಮಂತ್ರಿ ಹಿಮಂತ್ ಬಿಸ್ವಾ ಶರ್ಮಾ. ಹಿಮಂತ್ ಬಿಸ್ವಾ ಶರ್ಮಾ ಪ್ರಸ್ತುತ ಅಸ್ಸಾಂನ ಮುಖ್ಯಮಂತ್ರಿ. 2021ರಿಂದ ಅಸ್ಸಾಂ ಸಿಎಂ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅಸ್ಸಾಂನಲ್ಲಿ ಬಿಜೆಪಿ ಪಾಲಿನ ಒಬ್ಬ ಪ್ರಬಲ ನಾಯಕ ಅಂತಲೇ ಹಿಮಂತ್ರನ್ನ ಕರೀಲಾಗುತ್ತೆ. ತಮ್ಮ ಬಲಪಂಥೀಯ ವಿಚಾರಧಾರೆ ಹಾಗೂ ನೇರ ಮಾತುಗಾರಿಕೆಯಿಂದ ಪ್ರಖ್ಯಾತರಾಗಿರುವಂಥ ಹಿಮಂತ್ರನ್ನ ಅಸ್ಸಾಂನ ಹಿಂದೂ ಫೈರ್ ಬ್ರ್ಯಾಂಡ್ ಅಂತಲೇ ಕರೀತಾರೆ. ಹಿಂದೂ ಫೈರ್ ಬ್ರ್ಯಾಂಡ್ ಅಂದ ತಕ್ಷಣ ನೆನಪಾಗೋದು ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಹೆಸರು. ಬಹುಶಃ ಯೋಗಿ ಆದಿತ್ಯನಾಥ್ ನಂತರ ಅಲ್ಲಿ ಕಾಣಿಸಿಕೊಳ್ಳೋದು ಈ ಹಿಮಂತ್ ಬಿಸ್ವಾ ಶರ್ಮಾ ಹೆಸರು. ಅಷ್ಟರ ಮಟ್ಟಿಗೆ ಪ್ರಬಲ ಹಿಂದುತ್ವವಾದಿಯಾಗಿ ಬದಲಾಗಿದ್ದಾರೆ ಶರ್ಮಾ. ಆದರೆ ಈ ಹಿಮಂತ್ ಶರ್ಮಾ ಮೂಲತಃ ಬಿಜೆಪಿಗರಲ್ಲ. ಹಿಮಂತ್ ಬಿಸ್ವಾ ಶರ್ಮಾ ಮೂಲತಃ ಒಬ್ಬ ವಕೀಲ ಹಾಗೂ ರಾಜಕಾರಣಿ. 2001ರಿಂದ ಅಸ್ಸಾಂನ ಜಲುಕ್ಬರಿ ಕ್ಷೇತ್ರದಲ್ಲಿ ಪ್ರತಿನಿಧಿಸ್ತಾ ಇದ್ದಾರೆ. 2015ರಲ್ಲಿ ಬಿಜೆಪಿ ಸೇರಿರುವಂಥ ಶರ್ಮಾ 2021ರಿಂದ ಅಸ್ಸಾಂನ 15ನೇ ಮುಖ್ಯಮಂತ್ರಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಮೊದಲು ಕಾಂಗ್ರೆಸ್ನಲ್ಲಿದ್ದಂಥ ಶರ್ಮಾ ಈಗಿನಷ್ಟು ಹಿಂದುತ್ವವನ್ನು ಪ್ರತಿಪಾದಕರಾಗಿರಲಿಲ್ಲ. ಆದರೆ ಯಾವಾಗ 2015ರಲ್ಲಿ ಬಿಜೆಪಿ ಸೇರಿದ್ರು ಅಲ್ಲಿಂದ ಪ್ರಖರ ಹಿಂದುತ್ವವಾದಿಯಾಗಿ ಬದಲಾಗಿದ್ದಾರೆ ಹಿಮಂತ್ ಶರ್ಮಾ. ಹಿಮಂತ್ ಶರ್ಮಾರ ನಾಯಕತ್ವದಲ್ಲಿ ಅಸ್ಸಾಂನಲ್ಲಿ ಬಿಜೆಪಿ ಪ್ರಬಲವಾಗಿ ಬೇರೂರಿದೆ. ಇಂತಹ ಹಿಮಂತ್ ಬಿಸ್ವಾ ಶರ್ಮಾ ದೇಶ ಹಾಗೂ ಹಿಂದುತ್ವದ ವಿಚಾರ ಬಂದಾಗ ಮುಲಾಜಿಲ್ಲದೆ ಮಾತಾಡೋದರಲ್ಲಿ ಸೈ ಎನಿಸ್ಕೊಂಡಿದ್ದಾರೆ. ಇನ್ನು ಅಸ್ಸಾಂನಲ್ಲಿ ಅಧಿಕಾರಕ್ಕೆ ಬಂದ ನಂತರ ಅನೇಕ ಅಭಿವೃದ್ಧಿ ಹಾಗೂ ಜನಕೇಂದ್ರಿತ ಕಾರ್ಯಕ್ರಮಗಳನ್ನು ರೂಪಿಸಿದ್ದಾರೆ ಶರ್ಮಾ. ಅದರಲ್ಲೂ ಕೂಡ ಅಕ್ರಮ ವಲಸೆ ಹಾಗೂ ಭೂಮಿ ಅತಿಕ್ರಮಣ ವಿಚಾರಗಳಲ್ಲಿ ಕಠಿಣ ಕ್ರಮವನ್ನು ಕೈಗೊಂಡಿದ್ದಾರೆ. ಬಾಂಗ್ಲಾ ಅಕ್ರಮ ವಲಸಿಗರ ವಿಷಯದಲ್ಲಿ ಮೊದಲಿನಿಂದಲೂ ಕೂಡ ಹಿಮಂತ್ ಶರ್ಮಾ ಕಿಡಿಕಾರ್ತಿದ್ದಾರೆ. ರಾಜ್ಯದಲ್ಲಿನ ಅಕ್ರಮ ವಲಸಿಗರು ಅಸ್ಸಾಂ ಪಾಲಿಗೆ ಕಂಟಕವಾಗ್ತಿದ್ದಾರೆ. ಅತಿಯಾದ ಬಾಂಗ್ಲಾ ಅಕ್ರಮ ವಲಸಿಗರ ಕಾರಣಕ್ಕೆ ಅಸ್ಸಾಂನ ಡೆಮೋಗ್ರಫಿಯೇ ಬದಲಾಗ್ತಾ ಇದೆ ಅನ್ನೋದನ್ನು ಹಲವಾರು ಬಾರಿ ಶರ್ಮಾ ಹೇಳಿದ್ದಾರೆ. ಇನ್ನು ಪಕ್ಕಾ ಬಲಪಂಥೀಯವಾದಿಯಾಗಿ ಬೆಳೆದಿರುವಂಥ ಶರ್ಮಾ ಪಾಲಿಗೆ ಒಂದು ಬ್ಯಾಡ್ ನ್ಯೂಸ್ ಇದೆ. ಅದೇನೆಂದರೆ ಚುನಾವಣೆಯ ವೇಳೆ ಅಸ್ಸಾಂ ಬಿಜೆಪಿಯ ನಾಯಕತ್ವ ಬದಲಾಗುವ ಸಾಧ್ಯತೆ ಇದೆ ಎನ್ನಲಾಗ್ತಾ ಇದೆ.
ತಮ್ಮ ನೇರ ನುಡಿಯ ಮೂಲಕ ಹೆಸರು ಗಳಿಸಿರುವಂತಹ ಹಿಮಂತ್ ಬಿಸ್ವಾ ಶರ್ಮಾ ಪಾಲಿಗೆ ಬ್ಯಾಡ್ ನ್ಯೂಸ್ ಒಂದಿದೆ. ಅದೇನೆಂದ್ರೆ ಹಿಮಂತ್ ಬಿಸ್ವಾ ಶರ್ಮಾ ನೇತೃತ್ವದಲ್ಲಿ ಚುನಾವಣೆಗೆ ಹೋದ್ರೆ ಅಸ್ಸಾಂ ಬಿಜೆಪಿ ಪಾಲಿಗೆ ಕಷ್ಟ ಅನ್ನೋ ಆಂತರಿಕ ರಿಪೋರ್ಟ್ ಬಿಜೆಪಿ ಹೈಕಮಾಂಡ್ ಕೈ ಸೇರಿದ್ದಂತೆ. ಹಾಗಾಗಿ ಒಬ್ಬ ಪ್ರಬಲ ಹಿಂದುತ್ವವಾದಿಯಾಗಿದ್ದರೂ ಕೂಡ ಶರ್ಮಾ ಮುಖ್ಯಮಂತ್ರಿ ಕುರ್ಚಿಗೆ ಸಂಚಕಾರ ತರೋ ಲಕ್ಷಣ ಕಾಣಿಸ್ತಾ ಇದೆ. ಎಲೆಕ್ಷನ್ ಸಮಯದಲ್ಲಿ ಅಸ್ಸಾಂ ಬಿಜೆಪಿ ನಾಯಕತ್ವ ಬದಲಾಗಬಹುದು ಅಥವಾ ಹಿಮಂತ್ ಶರ್ಮಾ ಬದಲಾಗಿ ಬೇರೆಯವರ ನಾಯಕತ್ವದಲ್ಲಿ ಮುಂದಿನ ಚುನಾವಣೆ ಎದುರಿಸಬಹುದು ಅನ್ನೋ ಟಾಕ್ ಪ್ರಬಲವಾಗಿದೆ. ಹಿಮಂತ್ ಶರ್ಮಾರನ್ನ ಬದಲಿಸಿ ಆ ಸ್ಥಾನಕ್ಕೆ ಬೇರೊಬ್ಬರನ್ನ ನೇಮಕ ಮಾಡೋ ಮೂಲಕ ಪಕ್ಷಕ್ಕಾಗಿರುವಂಥ ಡ್ಯಾಮೇಜ್ ಕಂಟ್ರೋಲ್ ಮಾಡೋಕೆ ಬಿಜೆಪಿ ಹೈಕಮಾಂಡ್ ಮುಂದಾಗಿದೆ ಅನ್ನೋ ಸುದ್ದಿ ಎಲ್ಲ ಕಡೆಗಳಲ್ಲೂ ಕೂಡ ಹರಿದಾಡ್ತಾ ಇದೆ. ಇದು ಎಷ್ಟರ ಮಟ್ಟಿಗೆ ನಿಜವೋ ಗೊತ್ತಿಲ್ಲ. ಆದರೆ ಶರ್ಮಾ ನೇತೃತ್ವದಲ್ಲಿ ಎಲೆಕ್ಷನ್ ಫೇಸ್ ಮಾಡಿದರೆ ಅಸ್ಸಾಂ ಬಿಜೆಪಿಗೆ ಕಷ್ಟ ಅನ್ನೋ ಇನ್ಸೈಡ್ ರಿಪೋರ್ಟ್ ಬಿಜೆಪಿ ಹೈಕಮಾಂಡ್ ಕೈ ಸೇರಿದ್ದಂತೆ. ಹಾಗಾಗಿ ಚುನಾವಣೆಯ ವೇಳೆಗೆ ಅಸ್ಸಾಂ ಬಿಜೆಪಿನಲ್ಲಿ ದೊಡ್ಡ ಬದಲಾವಣೆ ಆಗಬಹುದು ಅನ್ನೋ ಸುದ್ದಿ ಹರಿದಾಡ್ತಾ ಇದೆ. ಒಂದು ವೇಳೆ ಈ ಸುದ್ದಿ ನಿಜವಾದ ಅಸ್ಸಾಂ ಫೈರ್ ಬ್ರ್ಯಾಂಡ್ ಪಾಲಿಗೆ ಸಂಕಷ್ಟ ಎದುರಾಗೋದು ಪಕ್ಕಾ ಎನ್ನಲಾಗ್ತಾ ಇದೆ. ಅತ್ತ ಕಳೆದ 10 ವರ್ಷಗಳಿಂದ ಅಧಿಕಾರ ವಂಚಿತವಾಗಿರುವಂಥ ಕಾಂಗ್ರೆಸ್ ಮತ್ತೆ ಅಧಿಕಾರಕ್ಕೆ ಬರೋಕೆ ಶತಪ್ರಯತ್ನವನ್ನ ಪಡ್ತಾ ಇದೆ. 2016ರಲ್ಲಿ ಅಧಿಕಾರ ಕಳೆದುಕೊಂಡಿರುವಂಥ ಕಾಂಗ್ರೆಸ್ ದಶಕಗಳ ಬಳಿಕ ಮತ್ತೆ ಅಸ್ಸಾಂ ಚುಕ್ಕಾಣಿ ಹಿಡಿಯೋ ರಣತಂತ್ರವನ್ನು ಹೆಣಿತಿದೆ. ಒಟ್ಟು 126 ಬಲಾಬಲದ ಅಸ್ಸಾಂ ಅಸೆಂಬ್ಲಿಯಲ್ಲಿ ಈ ಬಾರಿ ಸ್ವತಂತ್ರವಾಗಿ ಸ್ಪರ್ಧಿಸೋಕೆ ಕಾಂಗ್ರೆಸ್ ನಿರ್ಧಾರವನ್ನು ಮಾಡಿದೆ. ಈ ಸಲ ಎಐಯುಡಿಎಫ್ ಜೊತೆಗಿನ ಮೈತ್ರಿಯ ಪ್ರಸ್ತಾಪ ತಳ್ಳಿ ಹಾಕಿರುವಂಥ ಕಾಂಗ್ರೆಸ್ 100 ಸ್ಥಾನಗಳಲ್ಲಿ ಸ್ವತಂತ್ರವಾಗಿ ಸ್ಪರ್ಧೆ ಮಾಡೋ ಮಾತಾಡಿದ್ದಾರೆ. ಇದು ಕೈಪಾಳ್ಯಕ್ಕೆ ಎಷ್ಟರ ಮಟ್ಟಿಗೆ ವರವಾಗುತ್ತೋ ಗೊತ್ತಿಲ್ಲ. ಆದರೆ ಹಿಮಂತ್ ಬಿಸ್ವಾ ಶರ್ಮಾ ಕೈಯಿಂದ ಬಿಜೆಪಿ ಲೀಡರ್ಶಿಪ್ ಕೈ ತಪ್ಪಿದ್ರೆ ಅದು ಕಾಂಗ್ರೆಸ್ಗೆ ವರವಾದ್ರೂ ಅಚ್ಚರಿಯಿಲ್ಲ. ಮೊದಲೇ ಹೇಳ್ದಂಗೆ ಅಸ್ಸಾಂ ಮುಖ್ಯಮಂತ್ರಿ ಹಿಮಂತ್ ಬಿಸ್ವಾ ಶರ್ಮಾ ಒಬ್ಬ ಹಿಂದುತ್ವವಾದಿಯಾಗಿ ಬದಲಾಗಿದ್ದಾರೆ. ಅಕ್ರಮ ಬಾಂಗ್ಲಾ ವಲಸಿಗರ ಸಂಖ್ಯೆ ಅಸ್ಸಾಂನಲ್ಲಿ ದೊಡ್ಡ ಪ್ರಮಾಣದಲ್ಲಿ ಕಾಡ್ತಾ ಇದೆ. ಒಂದು ಮಾಹಿತಿಯ ಪ್ರಕಾರ ಅಸ್ಸಾಂನಲ್ಲಿ ಒಟ್ಟು 3.75 ಕೋಟಿ ಜನಸಂಖ್ಯೆಯಲ್ಲಿ ಸುಮಾರು 40% ಅಂದರೆ 60 ಲಕ್ಷಕ್ಕೂ ಹೆಚ್ಚು ಬಾಂಗ್ಲಾ ವಲಸಿಗರಿದ್ದಾರಂತೆ. ಇದರ ವಿರುದ್ಧ ಮೊದಲಿನಿಂದಲೂ ಕೂಡ ಶರ್ಮಾ ದನಿ ಎತ್ತುತ್ತಾ ಇದ್ದಾರೆ. ಜೊತೆಗೆ ಅಸ್ಸಾಂನ ಮದ್ರಸಾಗಳನ್ನು ಸರ್ಕಾರಿ ಶಾಲೆಯಾಗಿ ಪರಿವರ್ತಿಸೋದು, ಅಸ್ಸಾಂನಲ್ಲಿ ಮುಸ್ಲಿಂ ವಿವಾಹ ಕಾಯ್ದೆಯನ್ನು ರದ್ದುಗೊಳಿಸೋದು ಸೇರಿದಂತೆ ಅನೇಕ ಕ್ರಮಗಳನ್ನು ಶರ್ಮಾ ಕೈಗೊಂಡಿದ್ದಾರೆ. ಜೊತೆಗೆ ಹಿಂದುತ್ವದ ವಿಚಾರ ಬಂದಾಗ ಅದರ ಬಗ್ಗೆ ನೇರವಾಗಿ ಮಾತಾಡುವಂಥ ಶರ್ಮಾ ಅಸ್ಸಾಂನಲ್ಲಿ ಏಕರೂಪ ನಾಗರಿಕ ಸಂಹಿತೆ ಜಾರಿ ಮಾಡೋದಕ್ಕೂ ಕೂಡ ಮುನ್ನುಡಿ ಬರೆದಿದ್ದಾರೆ. ಹಾಗಾಗಿ ಅಸ್ಸಾಂನಲ್ಲಿ ಸಾಕಷ್ಟು ಜನಪ್ರಿಯತೆ ಗಳಿಸಿರುವಂಥ ಹಿಮಂತ್ ಶರ್ಮಾ ಬದಲಾವಣೆಗೆ ನಿಜಕ್ಕೂ ಬಿಜೆಪಿ ಹೈಕಮಾಂಡ್ ಮುಂದಾಗುತ್ತಾ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಇನ್ನು ಆಂತರಿಕ ವರದಿಯ ಆಧಾರದ ಮೇಲೆ ಹಿಮಂತ್ ಬಿಸ್ವಾ ಶರ್ಮಾ ಬದಲಾವಣೆ ಮುಂದಾದರೆ ಅದು ಬಿಜೆಪಿ ಪಕ್ಷದ ಸಂಘಟನೆಯ ಮೇಲೆ ಪ್ರಭಾವ ಬೀರಬಹುದು. ಜೊತೆಗೆ ಹಿಂದುತ್ವವಾದಿಗಳ ಮತಪಕ್ಷದ ಕೈತಪ್ಪಬಹುದು. ಕಾರಣ ಈಗಾಗಲೇ ಅಸ್ಸಾಂ ಸಿಎಂ ಆಗಿ ಕೆಲಸ ಮಾಡಿರುವಂಥ ಹಿಮಂತ್ ಶರ್ಮಾ ಪಕ್ಷದ ಮೇಲೆ ಒಂದು ಮಟ್ಟಿಗಿನ ಹಿಡಿತವನ್ನು ಸಾಧಿಸಿದ್ದಾರೆ. ಹೀಗಾಗಿ ನಿಜಕ್ಕೂ ಅಸ್ಸಾಂ ಬಿಜೆಪಿ ಮುಖ್ಯಮಂತ್ರಿ ಬದಲಾಗ್ತಾರಾ? ಹಿಮಂತ್ ಬಿಸ್ವಾ ಶರ್ಮರನ್ನ ಸೈಡ್ಲೈನ್ ಮಾಡಿ ಬೇರೊಬ್ಬರು ನೇತೃತ್ವದಲ್ಲಿ ಚುನಾವಣೆ ಎದುರಿಸೋಕೆ ಬಿಜೆಪಿ ಹೈಕಮಾಂಡ್ ಮುಂದಾಗುತ್ತಾ ಅನ್ನೋದು $1 ಮಿಲಿಯನ್ ಪ್ರಶ್ನೆಯಾಗಿದೆ. ಅಸ್ಸಾಂ ಚುನಾವಣೆಗೆ ಕೆಲವೇ ತಿಂಗಳಿರುವಂಥ ಸಮಯದಲ್ಲಿ ಕೇಸರಿ ಕೋಟೆಯೊಳಗೆ ಮಹತ್ವದ ಬೆಳವಣಿಗೆ ನಡೆಯೋ ಲಕ್ಷಣ ಕಾಣ್ತಾ ಇದೆ. ಎಲೆಕ್ಷನ್ ಸಮಯದಲ್ಲಿ ಬಿಜೆಪಿ ಸಿಎಂ ಹಿಮಂತ್ ಬಿಸ್ವಾ ಶರ್ಮಾ ಬದಲಾಗ್ತಾರೆ ಅನ್ನುವಂಥ ಸುದ್ದಿ ಹರಿದಾಡ್ತಿದೆ. ನಿಜಕ್ಕೂ ಬಿಜೆಪಿ ಹೈಕಮಾಂಡ್ ಹಿಮಂತ್ ಶರ್ಮಾರನ್ನ ಸಿಎಂ ಸ್ಥಾನದಿಂದ ಬದಲಾಯಿಸುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ.